ಇವತ್ತು ನೋಡ್ತಾ ಇದೀವಿ ಒಂದು ಬ್ಯೂಟಿಫುಲ್ ಹೌಸ್ನ, ಅದು ಗ್ರೌಂಡ್ ಫ್ಲೋರ್ ಮನೆ ಇರೋದನ್ನ ಮೇಲ್ಗಡೆನ ನಾವು ಕಟ್ಟಿದೀವಿ. ಕಂಪ್ಲೀಟ್ ವಿಡಿಯೋನ ನೀವು ನೋಡ್ಬೋದು. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಮನೆ ಮೇಲ್ಗಡೆ ಕಟ್ಟೋದಕ್ಕೆ ಏನೇನು ಚಾಲೆಂಜಸ್ ಬರುತ್ತೆ ಏನೇನು ಅಂತ ಹೇಳ್ಬಿಟ್ಟು ನಾನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು. ನಮ್ಮ ಜೊತೆ ಈ ಮನೆ ಓನರ್ಗಳಾದಂತಹ ಜಯಂತ್ ಸರು, ಕೃಷ್ಣಮೂರ್ತಿ ಸರು, ಲಕ್ಷ್ಮಿ ಮೇಡಮ್ ಎಲ್ಲರೂ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಮನೆ ನೋಡಿದೆ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಅನಿಸ್ತು. ಸೊ ನನ್ನ ಕ್ವಶನ್ ಏನಂತಂದರೆ, ನೋಡಿ ಒಂದು ಗಾದೆನೇ ಇದೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ನೀವು ಆಲ್ರೆಡಿ ಕೆಳಗಡೆ ಮನೆ ಕೊಟ್ಟು ಎಕ್ಸ್ಪೀರಿಯನ್ಸ್ ತೊಗೊಂಡ್ಬಿಟ್ಟಿದ್ದೀರಾ. ಸೊ ಅದರಲ್ಲಿ ನಿಮ್ಮ ಜಾಸ್ತಿ ಎಕ್ಸ್ಪೀರಿಯನ್ಸ್ ಸಾರ್ಗ ಮನೆ ಕಟ್ಟಿ ಕೆಳಗಡೆ ಇದರಲ್ಲಿ ಮಾಡಿರೋದು? ಆ್ಯಕ್ಚುಲಿ ಎರಡು ನನ್ನದೇ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ನಿಮ್ಮದೇ ಇನ್ವಾಲ್ವ್ಮೆಂಟ್ ಜಾಸ್ತಿ. ನಿಮಗೆ ಕೇಳ್ತೀನಿ. ಸೊ ಮನೆ ಕಟ್ಟಿ ನೋಡು ಅಂದ್ರೆ ಅರ್ಥ ಏನಂತಂದ್ರೆ, ಆ ಗಾದೆ ಅರ್ಥ ಕಷ್ಟ ಇದೆ, ಒಂದು ಮನೆ ಕಟ್ಟೋದು ಕಷ್ಟ ಇದೆ ಅಂತ. ಸೊ ನಿಮ್ಮ ಹಳೆ ಮನೆ ಕಟ್ಟಿದ ಎಕ್ಸ್ಪೀರಿಯನ್ಸ್ ಹೇಳಿ ನಮಗೆ. ಎಷ್ಟು ಕಷ್ಟ ಆಯಿತು, ಸುಲಭ ಆಯ್ತಾ, ಈಸಿ ಆಯ್ತಾ? ಇಲ್ಲ, ಹಳೆ ಮನೆಗೆ ನಾನು ಇನ್ವಾಲ್ವ್ಮೆಂಟ್ ಇತ್ತು, ಬಟ್ 100% ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಅದು ರೆಂಟ್ ಪರ್ಪಸ್ಗೋಸ್ಕರ ಇತ್ತು, ನಾನು ಲಿವಿಂಗ್ಗೋಸ್ಕರ ಮೇಲ್ಗಡೆ ಮಾಡಬೇಕಂತ ಪ್ಲಾನ್ ಇತ್ತು. ಓಕೆ. ಸೊ ಅವಾಗ ನನಗೊಂದು 70% ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು. ಇನ್ನು ಮಿಕ್ಕಿದೆಲ್ಲ ಕಾಂಟ್ರಾಕ್ಟ್ ಕೊಟ್ಟಿದ್ರಲ್ಲ, ಅವ್ರ ಬೇಸಿಸ್ ಮೇಲೆ ಕಟ್ಕೊಂಡು ಹೋಗಿ ಸ್ಟಾರ್ಟ್. ಓಕೆ ಓಕೆ. ಬಟ್ ಅದು ನಿಮಗೆ ನಮ್ಮ ಸರ್ ಗೊತ್ತಿರೋ ಹೇಳಿರೋ ಪ್ರಕಾರ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳಿದ್ರು. ಆ ಟೈಮಲ್ಲಿ ಸ್ವಲ್ಪ ಏನಂದರೆ ಬಜೆಟ್ ವೈಸ್ ಆಗಲಿ, ಪ್ಲಸ್ ಇನ್ನೊಂದು ಫಿನಿಶಿಂಗ್ ವೈಸ್ ಆಗಲಿ ನಮಗೆ ಅಷ್ಟು ಯೂಸರ್ ಫ್ರೆಂಡ್ಲಿ ಆಗಿರಲಿಲ್ಲ. ಪ್ಲಸ್ ಇನ್ನೊಂದು ಇಂಜಿನಿಯರ್ ಇರಲಿಲ್ಲ ಅಲ್ಲಿ, ಮೇಸ್ತ್ರಿ ಬೇಸಿಸ್ ಕೆಲಸ ಮಾಡೋದು. ಪ್ಲಸ್ ನಮಗೆ ಒಂದು ಇನ್ಪುಟ್ ಕೊಡೋರು ಯಾರು ಇರಲಿಲ್ಲ. ಓಕೆ ಓಕೆ ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ಒಂದು ಇಂಟೀರಿಯರ್ ಡಿಸೈನ್ ಬಂತು ಅಂದರೆ ನಮ್ದೆಲ್ಲ ಮಾಡರ್ನ್ ಆಗಿ ಕೇಳ್ತೀವಿ. ಸೊ ಅವ್ರು ರೆಗ್ಯುಲರ್ ಒಂದು ನಾರ್ಮಲ್ ಆಗಿ ಅಂತ ಕೇಳ್ತಾರೆ, ಆ ಥರ ಕೇಳ್ಕೊಂಬಂದ್ರು. ಅದರಲ್ಲೂ ನಮ್ಗೆ ಅಷ್ಟು ನಾಲೆಜ್ ಏನಿದೆಯೋ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಂಡು ಆ ಥರ ಮಾಡಿದ್ದು. ಓಕೆ. ಸೊ ನಮ್ಮ ಅನ್ಕೊಂಡಂಗೆ ಬರಲಿಲ್ಲ, ಬಟ್ ಅಷ್ಟೊಂದು ಚಾನ್ಸಸ್ಸು ಇರಲಿಲ್ಲ. ಸೊ ಅಲ್ಲಿ ನೀವು ಒಂದು ಸ್ವಲ್ಪ ಟೆನ್ಷನ್ ತೊಗೊಂಡ್ರಿ, ಆಯಿತು. ಬಟ್ ಅದೇ ಮೇಲ್ಗಡೆ ಫ್ಲೋರ್ ಕಟ್ಟಬೇಕಾದ್ರೆ ನಿಮಗೆ RCC ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರಿ. ಓಕೆನಾ? ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು, RCC ಅವರು ನೀವು ಕಂಡುಹಿಡಿದಿದ್ದು ಹೇಗೆ ನೀವು ಅವ್ರನ್ನ? ಇಲ್ಲ, ಆ್ಯಕ್ಚುಲಿ ನಾನು ಸ್ವಲ್ಪ ಹೋಮ್ವರ್ಕ್ ಮಾಡಿದೆ. ನಾನು ಏನೇ ವರ್ಕ್ ಮಾಡಬೇಕಾದ್ರೂ ಡೈರೆಕ್ಟಾಗಿ ಫಸ್ಟೇ ಇದು ಮಾಡಲ್ಲ. ಓಕೆ. ಫಸ್ಟು ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿ. ಆ್ಯಕ್ಚುಲಿ ನಾನು ಇದು ಫೀಲ್ಡ್ ನನಗೆ ಹೊಸ್ತು, ಇಂಜಿನಿಯರಿಂಗ್ ಫೀಲ್ಡ್ ನನಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ನಾನು ಬ್ಯಾಕ್ಗ್ರೌಂಡಲ್ಲಿ ಯೂಟ್ಯೂಬ್ ಎಲ್ಲ ಚೆಕ್ ಮಾಡಿದೆ. ಒಂದು ವಿಡಿಯೋ ವ್ಲಾಗ್ ನೋಡಿದೆ, ಮನೆ ವ್ಲಾಗು. ಆಮೇಲೆ ಹಂಗೆ ವ್ಲಾಗ್ಗಳೆಲ್ಲ ಹಂಗೆ ಫಾಲೋ ಮಾಡ್ತಾ ಕನ್ನಡ ಕುವಾರ ಒಂದು ಬಂತು. ಸೊ ಅದರಲ್ಲಿ ನನಗೆ ಏನಾಗಿತ್ತು ಅಂದರೆ, ಸೊ ಬಜೆಟ್ ಫ್ರೆಂಡ್ಲಿಯಾಗಿ RCC ಅಂತ ಒಂದು ಬಂತು. ಆ್ಯಕ್ಚುಲಿ ಕೈಟ್ಸು ಸುಮಾರು ಇದೆ. ಸೊ ಅದರಲ್ಲಿ RCC ಅಂತ ಬಂದಾಗ ಅವ್ರದ್ದು ಫಸ್ಟ್ ಒಂದು ಬ್ಲಾಗ್ ನೋಡ್ಬಿಟ್ಟು ನಮ್ಮಮ್ಮ ಅವ್ರಿಗೆ ನಮ್ಮ ತಂದೆಯವ್ರು ತೋರಿಸ್ತೆ. ಸೊ ಓಕೆ, ಅವ್ರಿಗೂ ಸ್ವಲ್ಪ ಓಕೆ ಆಯಿತು ಅಂದ್ಬಿಟ್ಟು ಒಂದು ಮನೆ ನೋಡಿದ್ರೆ, ಹಂಗೆ ಒಂದು 4-5 ಮನೆಗಳು ನೋಡಿದ್ರೆ. ಸೊ ಅಷ್ಟೊಂದು ನೀವು ಎಕ್ಸ್ಪ್ಲೈನ್ ಮಾಡೋದು ಇವೆಲ್ಲ ನೋಡ್ಬಿಟ್ಟು ಕೊನೆಗೆ ಯಾಕೆ ಒಂದು ದಿವಸ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಆಫೀಸ್ಗೆ ಒಂದ್ಸತಿ ಆಫೀಸ್ ವಿಸಿಟ್ ಮಾಡಿದ್ರಿ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಪ್ಯಾಕೇಜಸ್ ಸ್ವಲ್ಪ ಇಷ್ಟ ಆಯಿತು ನಮಗೆ. ಜಾಸ್ತಿ ಪ್ಯಾಕೇಜಸ್ ಇತ್ತು ಕಂಪೇರ್ ಟು ಬೇರೆ ಕನ್ಸ್ಟ್ರಕ್ಷನ್ ಅವ್ರಿಗಿಂತ ಇದು ಸ್ವಲ್ಪ ಜಾಸ್ತಿ ಇತ್ತು, ಆಪ್ಷನ್ಗಳು ಜಾಸ್ತಿ ಇತ್ತು. ಸೊ ನನ್ನ ಐಡಿಯಾ ಏನಿತ್ತಂದರೆ, ಒಂದು ಕರೆಕ್ಟಾಗಿ ಪ್ಯಾಕೇಜಸ್ ಮೇಲೆ ಡಿಪೆಂಡ್ ಆದರೆ ಅದೊಂಥರ, ಪ್ಲಸ್ ಇನ್ನು ನಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕಾಯಿತು. ನಮ್ಗೆ ಇವರು ಆಪರ್ಚುನಿಟಿ ಹೆಂಗೆ ಕೊಡ್ತಾರೋ ಅದ್ರ ಪ್ರಕಾರ ಮನೆ ಆಗಬೇಕು, ಅಟ್ ಲಾಸ್ಟ್ ನಾವೇ ಇರೋದು. ಸೊ ಆ ಥರ ಎಲ್ಲ ಆಗಿದ್ದಾಗ ಕೊನೆಗೆ ಅವರು ಪ್ಯಾಕೇಜಸ್ ಪ್ಲ್ಯಾನ್ ಎಲ್ಲ ಕೊಟ್ಟರು. ಸ್ವಲ್ಪ ನಮ್ಮದು ಎಲಿವೇಷನ್ ಡಿಸೈನ್ಗಳೆಲ್ಲ ಕೊಟ್ಟರು. ಒಂದು 10 ಟೈಮ್ಸ್ ಎಲಿವೇಷನ್ ಡಿಸೈನ್ ಎಲ್ಲ ಚೇಂಜ್ ಮಾಡಿಸ್ತೆ ನಾನು ಸ್ವಲ್ಪ ಚೂಸಿ. ನಾನು ಕೆಳಗಡೆ ಮ್ಯಾಚ್ ಬೇರೆ ಆಗಬೇಕಲ್ಲ, ಕೆಳಗಡೆ ಮ್ಯಾಚ್ ಆಗಬೇಕು. ಪ್ಲಸ್ ಇನ್ನೊಂದೇನೋ, ನನಗೆ ಇದಿಷ್ಟ ಇಲ್ಲ ಅಂದರೆ ಒಪ್ಕೊಳ್ಳೋದೇ ಇಲ್ಲ, ಬೇಡವೇ ಬೇಡ ನನಗದು ಅಂತ ಆ ಥರ ಮೈಂಡ್ ಸೆಟ್ ನಂದು. ಸೊ ನನ್ನನ್ನು ಕನ್ವಿನ್ಸ್ ಮಾಡಿದ್ರು ಫಸ್ಟ್ ಎಲಿವೇಷನ್ ಅಲ್ಲಿ. ಎಲಿವೇಷನ್ ಕನ್ವಿನ್ಸ್ ಆದಮೇಲೆ ಪ್ಲಸ್ ಡ್ರಾಯಿಂಗ್ಗಳೆಲ್ಲ ಬಂತು. ಆಲ್ಮೋಸ್ಟ್ ಈ 8x8 ಇದೆಲ್ಲ ನನಗೆ 10 to 12 ಒಳಗಡೆ ಡ್ರಾಯಿಂಗ್ಸ್ಗಳು ಕೊಟ್ಟರು. ಇದು ಯಾರ ಐಡಿಯಾ? ಇದೆಲ್ಲ ನನ್ನದೇ ಐಡಿಯಾ. ಲಿವಿಂಗೇ ಬೇಡ ನಮಗೆ, ಒಂದು ಫುಲ್ ಕಟ್ಔಟ್ ಇರಲಿ ಅಂತ ಮಾಡಿ ಎಲ್ಲ ದೊಡ್ಡದಾಗಿರ್ಬೇಕು ವಾಲ್ಸ್ಗಳು ಅಂತ ನನಗೊಂದು ಕಾನ್ಸೆಪ್ಟ್. ಓಕೆ ಓಕೆ. ಚಿಕ್ಕ ಮನೆಯಿಂದ ಬಂದ್ಬಿಟ್ಟು ದೊಡ್ಡ ಮನೆಗೆ ಹೋಗ್ಬೇಕಲ್ವಾ, ಸೊ ದೊಡ್ಡದಾಗಿರ್ಲಿ ಅಂತ ನಂದು. ನಿಮ್ದು? ಓಕೆ ಓಕೆ.
ಸೊ ಏನು ಬರೀ ರೆಗ್ಯುಲರ್ ಮನೆಗಳೆಲ್ಲ ನಾನು ನೋಡಿದ್ದೀನಿ. ಸೊ ಈವನ್ RCC ಅವ್ರು ಫಸ್ಟ್ ಡ್ರಾಯಿಂಗ್ ಕೊಟ್ಟಾಗ ರೆಗ್ಯುಲರ್ ಡುಪ್ಲೆಕ್ಸ್ ತರನೇ ಕೊಟ್ಟಿದ್ರು, ಮೇಲ್ ರೂಮ್ ಥರದೆಲ್ಲ ಲಿವಿಂಗ್ ಅಲ್ಲಿ ಥರ. ನನಗೆ ಬೇಡ ಡಬಲ್ ಏಟ್ ಮಾಡೋಣ, ಡಬಲ್ ಏಟ್ ಸ್ವಲ್ಪ ನಾವು ಫಸ್ಟ್ ಇದು ಮಾಡೋಣ ಅಂತ ಅಂದ್ಬಿಟ್ಟು ಡಬಲ್ ಏಟ್ ಮಾಡಿದಾಗ ನೋಡಿದ್ರೆ 2 ಕಡೆ ಡಬಲ್ ಏಟ್ ಸಿಕ್ತು. 2 ಕಡೆ ಡಬಲ್ ಏಟ್ ಸಿಕ್ತು, ಸ್ವಲ್ಪ ಲಕ್ಸುರಿ ಫೀಲ್ ಕೊಡ್ತಿದೆ. ನಿಜವಾಗ್ಲೂ ಬ್ರಿಡ್ಜ್ ಪ್ಯಾಟರ್ನ್ ಇದೆ ಅಲ್ಲ, ಇದು ಯುನಿಕ್ ಆಗಿದೆ. ಹೌದೌದು, ಸ್ವಲ್ಪ ಸ್ಟೈಲಿಶ್ ಆಗಿ ಮನೆ ಕಾಣಿಸ್ತಿದೆ. ಆದ್ರೂ ಅದಲ್ಲದೆ ಎಲ್ಲ ಇಂಟೀರಿಯರ್ ಇಂದ ಹಿಡಿದು ಪ್ಲಸ್ ಇವನ್ ಗೋಡೆ ಸ್ಟಾರ್ಟ್ ಆಗಿದೆ ಇಂದ ಹೇಳಿ ಎಂಡ್ ಸ್ವಿಚ್ ಬೋರ್ಡ್ ಪ್ಲಸ್ ಪೇಂಟಿಂಗ್ ಹೊಡಿಯೋವರೆಗೂ ಒಂದೊಂದಕ್ಕೂ ನನ್ನ ಇನ್ವಾಲ್ವ್ಮೆಂಟ್ ಇತ್ತು. ಪ್ಲಸ್ ಇಂಜಿನಿಯರ್ಗಳು ಹಂಗೆ ಸಪೋರ್ಟ್ ಮಾಡೋದು, RCC ಅವ್ರದ್ದು ಹಂಗೆ ಸಪೋರ್ಟ್ ಇತ್ತು. ವಿತೌಟ್ ಅಪ್ರೂವಲ್ ಏನು ಒಂದು ಕೆಲಸ ಇದು ಮಾಡ್ತಿರಲಿಲ್ಲ. ಸೊ ಓಕೆ ಸರ್ ಆಪ್ಷನ್ಗಳು ಕೊಡೋರು, ತುಂಬಾ ಆಪ್ಷನ್ಗಳು ಕೊಟ್ಟರು ನನಗೆ ಅವಾಗ. ಸೊ ಅದು ನನಗೆ ಈಸಿ ಆಯಿತು ವರ್ಕ್. ಸೊ ಎಂಡ್ ಆಫ್ ದ ಡೇ ಕೆಳಗಡೆ ಪಟ್ಟ ಕಷ್ಟ ಮೇಲೆ ಪಡಲಿಲ್ಲ ನೀವು? ಮೇಲೆ ಅಷ್ಟು ಕಷ್ಟ ಪಟ್ಟಿಲ್ಲ, ಬಟ್ ಐಡಿಯಾ ಇತ್ತು. ಬಟ್ ಏನಂದ್ರೆ ಒಂದು ವಿಷನ್ ಇರುತ್ತೆ ಈ ತರ ಬರಬೇಕು ಅಂತ. ಅದು ಹಂಗ್ ಬಂದಾಗ ನನ್ನ ಯಾರು ಖುಷಿ ಆಯ್ತೋ ಫಸ್ಟ್ ನನಗೆ ಖುಷಿ ಆಯ್ತು. ನಿಮಗೆ ಖುಷಿ ಆಯ್ತು? ನನಗೆ ವಿಷನ್ ಕರೆಕ್ಟ್ ಆಗಿ ಗೊತ್ತಿತ್ತು. ನಮ್ಮ ತಾಯಿಯವ್ರಿಗೆ ಇದೆಲ್ಲ ಗೊತ್ತಿರಲಿಲ್ಲ. ಏನಿದು ಇಷ್ಟಿಷ್ಟು ದೊಡ್ಡ ಅವ್ರನ್ನೇ ಕೇಳ್ತೀನಿ ನಾನು, ಮೇಡಮ್ನೇ ಕೇಳ್ತೀನಿ, ಮೇಡಮ್ ನಿಮ್ಮ ಮಗ ಏನೋ ಡಬಲ್ ಐಟ್ ಕೊಟ್ಬಿಡೋಣ ಹೆಂಗ್ ಮಾಡ್ಬಿಡೋಣ ಅಂತಾರೆ. ಸೊ ನೀವು ಇದನ್ನೆಲ್ಲ ನೋಡಿದಾಗ ನಿಮಗೆ ಏನು ಅನಿಸ್ತು? ಏನು ಮಾಡ್ತಾವನಪ್ಪ ಇವನು ಅಂತ ಏನಾದ್ರು ಅನಿಸ್ತಾ? ಸಿಕ್ಕಾಪಟ್ಟೆ ಇಲ್ಲ ಸರ್, ಅವರು ಹೇಳಿದ ಥರನೇ ಇಲ್ಲಿ ಚೆನ್ನಾಗಿರುತ್ತೆ, ಈವೆನ್ ಟ್ರೆಂಡ್ ಇರುತ್ತೆ ಅಂದ್ಬಿಟ್ಟು ಇಷ್ಟ. ಮಾಡಪ್ಪ ಏನಾದರೂ ಪರವಾಗಿಲ್ಲ ಸರ್, ಬಿಡಿ ಸರ್ ಕೇಳೋಣ. ಸರ್ ನೀವು ಹೇಳಿ. ನನಗೆ ಅಂತ ಅದೇನಿಲ್ಲ, ಅವನಿಗೆ ಅಂತ ಕೊಟ್ಟಿದ್ದೆ, ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಖುಷಿಯಾಗಿ ಕಟ್ಕೊಂಡಿದ್ದೆ. ನಿನಗೆ ಅಂತ ಇದನ್ನು ಮಾಡಿದ್ದೀನಿ, ನೀನು ಹೆಂಗೆ ಬೇಕಾದ್ರೂ ಕಟ್ಕೊ, ನಿನ್ಗೆ ಯಾವ ಡಿಸೈನ್ ಮಾಡ್ಕೊತ ಏನು ಮಾಡ್ಕೊತ ಮಾಡ್ಕೊ. ನಾನು ಅದರಲ್ಲಿ ಯಾವುದೂ ಎಂಟ್ರಿ ಆಗ, ಯಾಕಂದ್ರೆ ನಾನು ಏನು ಹೇಳಿದ್ರು ಬೇಡ ಅನ್ನೋದೇ ಅವ್ನ ಕೆಲಸ. ಇವಾಗ ನಾನೇ ಇದು ಮಾಡ್ತೀನಿ, ನೀನು ಬೇಡ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇದು ಹಂಗಂದ್ರೆ ಅವನ್ನೇ ಬಿಟ್ಬಿಡೋದು ಅವ್ನಿಗೆ. ಅದಕ್ಕೆ ನಿನಗೆ ಅಂತ ಕೊಟ್ಬಿಟ್ಟಿದ್ದೀನಿ, ನೀನೇ ಕಟ್ಟಿಸ್ಕೊ, ಯಾವ ಥರ ಡಿಸೈನ್ ಬೇಕೋ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗು ಅಂತ ಅವ್ರಿಗೆ ಇದು ಮಾಡಿಕೊಟ್ಟೆ. ಸೊ ಇವರು ಚೆನ್ನಾಗೆಲ್ಲ ಹೆಲ್ಪ್ ಮಾಡಿದ್ರು. ಸೊ ಕೋಪ್ರೇಷನ್ ಇತ್ತು ಚೆನ್ನಾಗಿ. ಸೊ ಹಂಗಾಗೇನಿಲ್ಲ. ಇನ್ನೊಂದು ನಾನು ಒಪ್ಕೊಳ್ಳಲ್ಲ, ನನಗೆ ಒಂದು ಐಡಿಯಾ ಇದ್ಬಿಟ್ಟು ಇನ್ನೊಂದು 2-3 ಐಡಿಯಾ ತೊಗೊಂಡ್ರೆ ಸ್ವಲ್ಪ ಇದ್ರೆ ಒಂದೇ ಐಡಿಯಾ ಏನೋ ನಾನೇ ಇರ್ತೀನಿ ನಾನೇನೋ ಮಾಡ್ತೀನಿ ಅನ್ನಂಗಿದ್ರು. ಇದು ಅವನಿಗೆ ಅಂತ ಮಾಡಿದ್ಮೇಲೆ ಅಟ್ಲೀಸ್ಟ್ ಅವ್ನ ಖುಷಿನಾರು ಇರಬೇಕು. ನನ್ನ ಖುಷಿ ಆಯ್ತೋ ಬೇಕಾಗಿಲ್ಲ, ಅವ್ನ ಖುಷಿ ಇದ್ರೆ ಅಷ್ಟು ಸಾಕು. ನಮ್ದೆಲ್ಲ ಅಷ್ಟೇನು ಇದಿರಲ್ಲ. ನಾವು ಇವಾಗ 62 ಆಯಿತು, ಇನ್ನು ಇಷ್ಟು ವರ್ಷ ನಾವೆಲ್ಲ ಅಲ್ಲೆಲ್ಲ ಬೆಂಗಳೂರಲ್ಲಿ ತೆಗೆದು ಬಂದು ದೊಡ್ಡ ಮನೆ ಬೇಕು ಅಂತ ಇಷ್ಟು ದೂರ ಬಂದಿದ್ದು. ನಮ್ಮ ಕಿಚನ್ ಎಲ್ಲ ಹೆಂಗ್ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದಾರಾ? ಚೆನ್ನಾಗಿ ಮಾಡಿದ್ದಾರೆ. ನಾಳೆ ದಿನ ಸೊಸೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಓಕೆ, ಎಲ್ಲರೂ ಸೆಟ್ ಆಗೋ ಥರ ಇದೆ ಇಡೀ ಫ್ಯಾಮಿಲಿ? ಎಲ್ಲ ಚೆನ್ನಾಗಿ ಬರ್ತಾನೆ ಇಲ್ಲ ಈಚೆಗೆ. ಚೆನ್ನಾಗಿ ಮಾಡಿದ್ದಾರೆ ಸರ್. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ಎಂಡ್ ಆಫ್ ದ ಡೇ ನೀವೇನು ಅಂದ್ಕೊಂಡಿದ್ರೆ, ಒಂದು ವಿಷನ್ ಮಾಡ್ಕೊಂಡಿದ್ರೆ ಅದಕ್ಕೆ ತಕ್ಕದಂಥ ಮನೆ ಎಕ್ಸಿಕ್ಯೂಟ್ ಮಾಡ್ಕೊಟ್ಟಿದ್ದಾರೆ. ಎಕ್ಸಿಕ್ಯೂಷನ್ ಆಗಿದೆ. ಓಕೆ. ಆಮೇಲೆ ಇನ್ನೊಂದು ವರ್ತ್ ಅನ್ನೋದೊಂದು ಬರುತ್ತೆ. ನಾವೇನೇ ಖರ್ಚು ಮಾಡಿದ್ರು ವರ್ತ್ ಇರಬೇಕು, ನಾವು ಹಾಕಿರೋ ದುಡ್ಡಿಗೆ ವ್ಯಾಲ್ಯೂ ಇರಬೇಕು. ಸೊ ನೀವು ಇದಕ್ಕೇನು ಖರ್ಚು ಮಾಡಿದ್ರೆ ಇವತ್ತು ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಆ್ಯಕ್ಚುಲಿ ವರ್ತ್ ಇದೆ. ಒಂದು ವೇ ನೋಡಬೇಕಂದ್ರೆ ನಾವು ತೊಗೊಂಡಿರೋ ಪ್ಯಾಕೇಜಲ್ಲಿ ಸೊ ಈ ಥರ ಕನ್ಸ್ಟ್ರಕ್ಷನ್ ಆಗಿದೆ. ನಾನೆಲ್ಲ ಯಾವ್ದಕ್ಕೆ ಬೇಕೋ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡೆ. ಫಾರ್ ಎಕ್ಸಾಂಪಲ್ ಇವಾಗ ಜಾಸ್ತಿ ಪ್ಯಾಕೇಜ್ ತೊಗೊಂಬಿಟ್ಟು ಇವಾಗ ಅದರ್ ಕನ್ಸ್ಟ್ರಕ್ಷನ್ಗೆ ಹೋಯ್ತು ಅಂದರೆ 2500 ಪ್ಯಾಕೇಜ್ ಈ ಥರ ತೊಗೊಂಡ್ರೆ ನಾನು, ಸೊ ಅವಾಗಲೂ ನಾನು ಇಂಟೀರಿಯರ್ ಮಾಡಿಸ್ತೀನಿ. ಸೊ ಆ ಪ್ಯಾಕೇಜ್ ತೊಗೊಂಡ್ರು ನಾನು ಎಕ್ಸ್ಟ್ರಾ ಖರ್ಚು ನಾನು ಇರೋ ಬಜೆಟ್ನಂತೂ ನಾನು ಮಾಡೋದು ಅಂದರೆ ಆಪ್ಷನ್ಗಳು ಜಾಸ್ತಿ ನನಗೆ. ಸೊ ನಾನು ಅದಕ್ಕೆ ಈ ಥರ ವೇನಲ್ಲಿ ಕ್ಯಾಲ್ಕುಲೇಟ್ ಮಾಡಿದೆ. ಅಷ್ಟು ನನಗೆ ಮನೆ ಈ ಥರ ಆಗಲಿ, ಸೊ ಅದಕ್ಕೆಲ್ಲ ಅಪ್ಗ್ರೇಡೇಷನ್ ನಾನು ಮಾಡ್ಕೊಂಡು ಹೋಗ್ತೀನಿ. ಇವತ್ತಿನ ಟ್ರೆಂಡಿಗೆ ಏನು ಬೇಕು, ನೆಕ್ಸ್ಟ್ ಫ್ಯೂಚರ್ ಏನು ಬೇಕೋ ಆ ಥರ ಅಪ್ಗ್ರೇಡೇಷನ್. ಇವಾಗ ಎಲ್ಲ ಆಪ್ಷನ್ ಇವಾಗ ಏನು ಮಾಡಿದೆ ಅಂದರೆ ಎಲ್ಲ ನೆಕ್ಸ್ಟಿಗೆ ಏನಿದೆ ಆ ಥರ ನಾನು ಸೆಟ್ಲ್ಮೆಂಟ್ ಮಾಡಿಬಿಟ್ಟಿದ್ದೀರಾ. ಸೊ ನನ್ನ 10 ವರ್ಷ ಆದ್ರೂ ಔಟ್ಡೇಟೆಡ್ ಆಗಬಾರ್ದು. ಯಾರು ಬಂದರೆ ನಮ್ಮ ಮನೆಗೆ ನೆಕ್ಸ್ಟ್ ನಾವು ಈ ಥರ ಮಾಡಿಸ್ಬೇಕಪ್ಪ ಅಂತ ನೋಡ್ಕೊಂಡು ಹೋಗ್ಬೇಕು ಹೊರತು ನಾನು ಇನ್ನೊಬ್ಬರ ಮನೆಯಿಂದ ನೋಡ್ಕೊಂಬರೋ ಅಂತ ನನಗೇನು ಇಲ್ಲಿ ಕೊರತೆ. ಬಂದವರೆಲ್ಲ ಏನು ಹೇಳಿದ್ರು ಮನೆ ಓಪನಿಂಗ್ ಟೈಮಲ್ಲಿ? ತುಂಬ ಕೆಲವರು ಜನ ಗ್ಲಾಸ್ ಹೌಸ್ ಥರ ಇದೆ ಅಂದರು. ಇವೆಲ್ಲ ನೋಡ್ಬಿಟ್ಟು ಇಷ್ಟೊಂದು ದೊಡ್ಡ
ನಾರ್ಮಲ್ ಈ ತರ ಮೇಲ್ಗಡೆ ಕ್ಲೋಸ್ಡ್ ಇರುತ್ತೆ. ಎಲ್ಲ ಕ್ಲೋಸ್ ಇರುತ್ತಲ್ಲ, ಎಲ್ಲ ಏನು ಇಷ್ಟಿಷ್ಟು ಇಟ್ಟು ಅಂದ್ಬಿಟ್ಟು ಟಿವಿ ಯೂನಿಟ್ ಇಷ್ಟಪಟ್ರು. ಟಿವಿ ಯೂನಿಟ್ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಟಿವಿ ಯೂನಿಟ್ ಜೊತೆ ಡಬಲ್ ಲೈಟ್. ಮೇಡಮ್ ನೀವು ಹೇಳಿ, ಮಂದಿರ ನೆಂಟ್ರಲ್ಲ ಏನು ಹೇಳಿದ್ರು? ಚೆನ್ನಾಗಿದೆ ಮನೆ ಅಂತ ಹೇಳಿದ್ರು. ಓಕೆ, ಎಲ್ಲರೂ ಹೇಳಿದ್ರ ಚೆನ್ನಾಗಿದೆ ಅಂತ, ಚೆನ್ನಾಗಿ ಕಟ್ಸಿದಾನೆ ಅಂತ ಹೇಳಿದ್ರ? ಸರ್ ಕೊಡಿ ಸರ್, ನಿಮ್ಮ ಸ್ನೇಹಿತರು ಯಾರಾದ್ರೂ ಏನಾದ್ರು ಹೇಳಿದ್ರ? ಬಂದವರೆಲ್ಲ ಓಕೆ ಸರ್ ಅಂತ ಅಂದ್ರು. ಮತ್ತೆ ವಾಲ್ ಪೇಪರ್ಸ್ ಎಲ್ಲ ಇಷ್ಟಪಟ್ರು. ಇದೆಲ್ಲ ರೂಮ್ಗಳು ಎಲ್ಲ ಸ್ಪೇಷಿಯಸ್ ಇದೆ, ಮತ್ತೆ ವಾಲ್ ಪೇಪರ್ಸ್ಗಳೆಲ್ಲ ಚೆನ್ನಾಗಿದೆ. ಇವೆಲ್ಲ ಎಲ್ಲಿ ಬಂತು ಐಡಿಯಾ ಅಂದ್ಬಿಟ್ಟು ಎಲ್ಲ ಅವರೇ ನನ್ನ ಹತ್ರ ಕೇಳ್ತಾ ಇದ್ರು. ಸರ್, ಎಂಡ್ ಆಫ್ ದ ಡೇ RCC ಅವರಿಗೆ ಕೆಲಸ ಕೊಡ್ಬೋದಾ? ನಮ್ಮ ವೀಕ್ಷಕರಿಗೆ ಹೇಳಿ. ನಮ್ದು ಇನ್ನೊಂದು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ನಡೀತಿದೆ, ಹೇಳಿದ್ರು ಸರ್ ಅವರು. ಅರ್ಶನ್ ಕುಂಟೆನಲ್ಲಿ ಮನೆ ಆಗ್ತಿದೆ. 3-4 ಮಂತ್ಸ್ ಮತ್ತೆ ಹೋಗ್ಬಿಟ್ಟು ಕೊಟ್ಬಿಟ್ಟಿದ್ದೀರಾ? ಇಲ್ಲ, ಹನುಮಂತ ಸರ್ ಅವರು 60% ಕೆಲಸ ನಡೆದಿತ್ತು. ಈಗ ಅದೊಂದು ಬಿಲ್ಡಿಂಗ್ ಇರ್ಲಿ ಅಂತ ಹೇಳ್ಬಿಟ್ಟು ಇನ್ ಬೇರೆ ಇನ್ಯಾರು ಕಟ್ಸಿದ್ರೆ ಆವಾಗ ಗಲಾಟೆ ಮಾಡೋದು ಬೇಡ, ಒಬ್ಬರೇ ಕಟ್ಟಿ ಎಲ್ಲ ಕ್ಲೀನ್ ಆಗಿ ಅಂತ ಹೇಳ್ಬಿಟ್ಟು ಅದನ್ನ ಅವರಿಗೆ ಕೊಟ್ಬಿಟ್ಟಿದ್ದೀರಾ? ನಮ್ಮ ಅಣ್ಣಂಗೆ ಅಲ್ಲೇ ಕಟ್ತಿರೋದು. ಅಷ್ಟು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಅವಾಗ. ಹನುಮಂತ ಸರ್ ಆ ತರ ಕಾನ್ಫಿಡೆನ್ಸ್ ಕೊಟ್ರು. ಹನುಮಂತ ಸರ್ ಮಾತುಕತೆ ಅವ್ರ ಮನುಷ್ಯನ ನೋಡಿದ್ಮೇಲೆ ಯೂಟ್ಯೂಬ್ ನೋಡಿದ್ಮೇಲೆ ಅವ್ರಿಗೂ ಸರ್ ಒಂದು ತಮ್ಸ್ ಕೊಡ್ಬೋದು RCC ಅವ್ರಿಗೆ. ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ಸರ್. ಹಂಗೆ RCC ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಿಮಗೂ ಥ್ಯಾಂಕ್ ಯು ಸರ್. ಓಕೆ, ನಿಮ್ದು ವಿಡಿಯೋ ನೋಡ್ತಾ ಇರ್ತೀವಿ ನಾವು. ನೋಡ್ತಾ ಇರ್ತೀರಾ ನನ್ನ ವಿಡಿಯೋಸ್ ಎಲ್ಲ? ಆಕ್ಚುಲಿ ನಾನು ಯೂಟ್ಯೂಬ್ ಫಸ್ಟ್ ನೋಡ್ತಿದ್ದೆ, ಯಾವ್ದು ಸಾಂಗ್ಸ್ ಹಾಕೋತಿದ್ದೆ, ಮೂವೀಸ್ ನೋಡ್ತಿದ್ದೆ, ಯಾವ್ದು ಸೆಲೆಬ್ರಿಟಿ ನೋಡ್ತಿದ್ದೆ. ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆದ್ರೆ ಬರೀ ಕನ್ನಡ ಕೋರ ನೋಡ್ಕೊಂಡು ಆಮೇಲೆ ನಮ್ದೇ ನೋಡ್ಕೊಂಡು ಈಗ ಒಂದು ಪ್ಲಂಬಿಂಗ್ ಐಟಮ್ಸ್ ತರಬೇಕಾದ್ರೆ ನೀವಿರೋ ಕಡೆನೇ ಹೋಗ್ತಾ ಇದ್ದಿದ್ದು. ಥ್ಯಾಂಕ್ ಯು ಸರ್, ಇದು ಭಾಳ ಖುಷಿ ವಿಚಾರ. ಲೈಟಿಂಗ್ಸ್ಗೂ ಹೋಗಿದ್ರಿ ಚಿಕ್ಕಪೇಟೆಗೆ? ನೀವು ತೋರಿಸಿದ ಜಾಗಕ್ಕೆ ಹೌದು ಸರ್, ಅಲ್ಲೇ ಹೋಗಿರೋದು ನಾನು. ಸೂಪರ್ ಸೂಪರ್, ಥ್ಯಾಂಕ್ ಯು. ನನಗೆ ಮೆಜೆಸ್ಟಿಕ್ ಸ್ವಲ್ಪ ಹತ್ರ ಇತ್ತು, ಚಿಕ್ಕಪೇಟೆ ಇವರೆಲ್ಲ ಕರ್ಕೊಂಡು ಸುತ್ಸಕ್ಕೆ ಯಾಕೆ ಅಂದ್ಬಿಟ್ಟು ಸೀದಾ ಅಲ್ಲಿಗೆ ಹೋಗ್ಬಿಟ್ರೆ. ಮತ್ತೆ ಲೈಟಿಂಗ್ಸು ಅಷ್ಟೇ. ಸೊ ಎಲ್ಲ ವಿಡಿಯೋ ನೋಡಿದ್ದೀರಾ? ಎಲ್ಲ ವಿಡಿಯೋ ನೋಡಿ.